ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅನಧಿಕೃತವಾಗಿ ಮಜರ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವಂಥ ವಿಶ್ವವಿದ್ಯಾಲಯದ ಕ್ಯಾಂಪಸ್ನ ಆವರಣದಲ್ಲಿರುವಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಏನು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿರುವಂಥ ಒಂದು ಗುಡ್ಡದ ಮೇಲೆ ಈ ಒಂದು ಮಜರ್ ನಿರ್ಮಾಣವಾಗಿರುವಂಥದ್ದು, ಅದನ್ನು ಇದೀಗ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಒಂದು ಬೌಂಡ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಕಲ್ಲುಗಳನ್ನು ಹಾಕಿ ಅದನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲೊಂದು ಚಿಕ್ಕದಾಗಿ ಕೋಣೆಯನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ತಯಾರಿ ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪೇಂಟಿಂಗ್ ಆಗಿರುವಂಥದ್ದು, ಇತ್ತೀಚೆಗಷ್ಟೇ ಆಗಿರುವಂಥ ಒಂದಷ್ಟು ವಿಚಾರಗಳು ಕೂಡ ತಿಳಿದು ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ವಿದ್ಯುತ್ ಕನೆಕ್ಷನ್ ಕೂಡ ಇರಲಿಲ್ಲ, ಆದರೆ ಇತ್ತೀಚೆಗೆ ವಿದ್ಯುತ್ ಕನೆಕ್ಷನನ್ನು ಕೂಡ ಕೊಟ್ಟು ಇದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. ಮತ್ತೊಂದು ಆ ಗುಡ್ಡದ ಮೇಲೂ ಕೂಡ ಒಂದಷ್ಟು ಕಲ್ಲುಗಳನ್ನು ಹಾಕಿ ಅಲ್ಲೂ ಕೂಡ ಏನು ಒಂದು ಹೊಸದಾಗಿ ಮಜರನ್ನು ಕ್ರಿಯೇಟ್ ಮಾಡೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇಲ್ಲಿರುವಂಥ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಇದರ ಹೊರತುಪಡಿಸಿ ಭೀಮಾ ಹಾಸ್ಟೆಲ್ನ ಮುಂಭಾಗದಲ್ಲಿ ಮತ್ತೊಂದು ಇದೇ ರೀತಿಯಾದಂಥ ಮಜರನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯದ ಕುಲಪತಿ ಅವ್ರನ್ನ ವಿಚಾರಿಸಿದರೆ ಅವರು ಇದಕ್ಕಿರುವಂಥ ಲೈಟಿಂಗ್ ವ್ಯವಸ್ಥೆಯನ್ನು ಕಟ್ ಮಾಡಿದ್ದೇವೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದನ್ನು ಅನಧಿಕೃತವಾಗಿ ಏನು ನಿರ್ಮಾಣವಾಗಿರುವಂಥ ಇದು ಎಲ್ಲ ಮಜರ್ಗಳನ್ನು ತೆರವು ಮಾಡಬೇಕು ಅನ್ನುವಂಥ ಏನು ಗಂಭೀರವಾದಂಥ ಆರೋಪ ಇಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ಹಿಂದೂ ಸಂಘಟನೆಗಳು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅನಧಿಕೃತವಾಗಿ ಮಜರ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವಂಥ ವಿಶ್ವವಿದ್ಯಾಲಯದ ಕ್ಯಾಂಪಸ್ನ ಆವರಣದಲ್ಲಿರುವಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಏನು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿರುವಂಥ ಒಂದು ಗುಡ್ಡದ ಮೇಲೆ ಈ ಒಂದು ಮಜರ್ ನಿರ್ಮಾಣವಾಗಿರುವಂಥದ್ದು, ಅದನ್ನು ಇದೀಗ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಒಂದು ಬೌಂಡ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಕಲ್ಲುಗಳನ್ನು ಹಾಕಿ ಅದನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲೊಂದು ಚಿಕ್ಕದಾಗಿ ಕೋಣೆಯನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ತಯಾರಿ ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪೇಂಟಿಂಗ್ ಆಗಿರುವಂಥದ್ದು, ಇತ್ತೀಚೆಗಷ್ಟೇ ಆಗಿರುವಂಥ ಒಂದಷ್ಟು ವಿಚಾರಗಳು ಕೂಡ ತಿಳಿದು ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ವಿದ್ಯುತ್ ಕನೆಕ್ಷನ್ ಕೂಡ ಇರಲಿಲ್ಲ, ಆದರೆ ಇತ್ತೀಚೆಗೆ ವಿದ್ಯುತ್ ಕನೆಕ್ಷನನ್ನು ಕೂಡ ಕೊಟ್ಟು ಇದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. ಮತ್ತೊಂದು ಆ ಗುಡ್ಡದ ಮೇಲೂ ಕೂಡ ಒಂದಷ್ಟು ಕಲ್ಲುಗಳನ್ನು ಹಾಕಿ ಅಲ್ಲೂ ಕೂಡ ಏನು ಒಂದು ಹೊಸದಾಗಿ ಮಜರನ್ನು ಕ್ರಿಯೇಟ್ ಮಾಡೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇಲ್ಲಿರುವಂಥ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಇದರ ಹೊರತುಪಡಿಸಿ ಭೀಮಾ ಹಾಸ್ಟೆಲ್ನ ಮುಂಭಾಗದಲ್ಲಿ ಮತ್ತೊಂದು ಇದೇ ರೀತಿಯಾದಂಥ ಮಜರನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯದ ಕುಲಪತಿ ಅವ್ರನ್ನ ವಿಚಾರಿಸಿದರೆ ಅವರು ಇದಕ್ಕಿರುವಂಥ ಲೈಟಿಂಗ್ ವ್ಯವಸ್ಥೆಯನ್ನು ಕಟ್ ಮಾಡಿದ್ದೇವೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದನ್ನು ಅನಧಿಕೃತವಾಗಿ ಏನು ನಿರ್ಮಾಣವಾಗಿರುವಂಥ ಇದು ಎಲ್ಲ ಮಜರ್ಗಳನ್ನು ತೆರವು ಮಾಡಬೇಕು ಅನ್ನುವಂಥ ಏನು ಗಂಭೀರವಾದಂಥ ಆರೋಪ ಇಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ಹಿಂದೂ ಸಂಘಟನೆಗಳು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅನಧಿಕೃತವಾಗಿ ಮಜರ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವಂಥ ವಿಶ್ವವಿದ್ಯಾಲಯದ ಕ್ಯಾಂಪಸ್ನ ಆವರಣದಲ್ಲಿರುವಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಏನು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿರುವಂಥ ಒಂದು ಗುಡ್ಡದ ಮೇಲೆ ಈ ಒಂದು ಮಜರ್ ನಿರ್ಮಾಣವಾಗಿರುವಂಥದ್ದು, ಅದನ್ನು ಇದೀಗ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಒಂದು ಬೌಂಡ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಕಲ್ಲುಗಳನ್ನು ಹಾಕಿ ಅದನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲೊಂದು ಚಿಕ್ಕದಾಗಿ ಕೋಣೆಯನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ತಯಾರಿ ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪೇಂಟಿಂಗ್ ಆಗಿರುವಂಥದ್ದು, ಇತ್ತೀಚೆಗಷ್ಟೇ ಆಗಿರುವಂಥ ಒಂದಷ್ಟು ವಿಚಾರಗಳು ಕೂಡ ತಿಳಿದು ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ವಿದ್ಯುತ್ ಕನೆಕ್ಷನ್ ಕೂಡ ಇರಲಿಲ್ಲ, ಆದರೆ ಇತ್ತೀಚೆಗೆ ವಿದ್ಯುತ್ ಕನೆಕ್ಷನನ್ನು ಕೂಡ ಕೊಟ್ಟು ಇದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. ಮತ್ತೊಂದು ಆ ಗುಡ್ಡದ ಮೇಲೂ ಕೂಡ ಒಂದಷ್ಟು ಕಲ್ಲುಗಳನ್ನು ಹಾಕಿ ಅಲ್ಲೂ ಕೂಡ ಏನು ಒಂದು ಹೊಸದಾಗಿ ಮಜರನ್ನು ಕ್ರಿಯೇಟ್ ಮಾಡೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇಲ್ಲಿರುವಂಥ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಇದರ ಹೊರತುಪಡಿಸಿ ಭೀಮಾ ಹಾಸ್ಟೆಲ್ನ ಮುಂಭಾಗದಲ್ಲಿ ಮತ್ತೊಂದು ಇದೇ ರೀತಿಯಾದಂಥ ಮಜರನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ
ಕೂಡ ತಿಳಿದು ಬಂದಿರುವಂಥದ್ದು. ಏನು ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯದ ಕುಲಪತಿ ಅವ್ರನ್ನ ವಿಚಾರಿಸಿದರೆ ಅವರು ಇದಕ್ಕಿರುವಂಥ ಲೈಟಿಂಗ್ ವ್ಯವಸ್ಥೆಯನ್ನು ಕಟ್ ಮಾಡಿದ್ದೇವೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದನ್ನು ಅನಧಿಕೃತವಾಗಿ ಏನು ನಿರ್ಮಾಣವಾಗಿರುವಂಥ ಇದು ಎಲ್ಲ ಮಜರ್ಗಳನ್ನು ತೆರವು ಮಾಡಬೇಕು ಅನ್ನುವಂಥ ಏನು ಗಂಭೀರವಾದಂಥ ಆರೋಪ ಇಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ಹಿಂದೂ ಸಂಘಟನೆಗಳು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅನಧಿಕೃತವಾಗಿ ಮಜರ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವಂಥ ವಿಶ್ವವಿದ್ಯಾಲಯದ ಕ್ಯಾಂಪಸ್ನ ಆವರಣದಲ್ಲಿರುವಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಏನು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿರುವಂಥ ಒಂದು ಗುಡ್ಡದ ಮೇಲೆ ಈ ಒಂದು ಮಜರ್ ನಿರ್ಮಾಣವಾಗಿರುವಂಥದ್ದು, ಅದನ್ನು ಇದೀಗ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಒಂದು ಬೌಂಡ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಕಲ್ಲುಗಳನ್ನು ಹಾಕಿ ಅದನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲೊಂದು ಚಿಕ್ಕದಾಗಿ ಕೋಣೆಯನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ತಯಾರಿ ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪೇಂಟಿಂಗ್ ಆಗಿರುವಂಥದ್ದು, ಇತ್ತೀಚೆಗಷ್ಟೇ ಆಗಿರುವಂಥ ಒಂದಷ್ಟು ವಿಚಾರಗಳು ಕೂಡ ತಿಳಿದು ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ವಿದ್ಯುತ್ ಕನೆಕ್ಷನ್ ಕೂಡ ಇರಲಿಲ್ಲ, ಆದರೆ ಇತ್ತೀಚೆಗೆ ವಿದ್ಯುತ್ ಕನೆಕ್ಷನನ್ನು ಕೂಡ ಕೊಟ್ಟು ಇದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. ಮತ್ತೊಂದು ಆ ಗುಡ್ಡದ ಮೇಲೂ ಕೂಡ ಒಂದಷ್ಟು ಕಲ್ಲುಗಳನ್ನು ಹಾಕಿ ಅಲ್ಲೂ ಕೂಡ ಏನು ಒಂದು ಹೊಸದಾಗಿ ಮಜರನ್ನು ಕ್ರಿಯೇಟ್ ಮಾಡೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇಲ್ಲಿರುವಂಥ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಇದರ ಹೊರತುಪಡಿಸಿ ಭೀಮಾ ಹಾಸ್ಟೆಲ್ನ ಮುಂಭಾಗದಲ್ಲಿ ಮತ್ತೊಂದು ಇದೇ ರೀತಿಯಾದಂಥ ಮಜರನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. ಏನು ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯದ ಕುಲಪತಿ ಅವ್ರನ್ನ ವಿಚಾರಿಸಿದರೆ ಅವರು ಇದಕ್ಕಿರುವಂಥ ಲೈಟಿಂಗ್ ವ್ಯವಸ್ಥೆಯನ್ನು ಕಟ್ ಮಾಡಿದ್ದೇವೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದನ್ನು ಅನಧಿಕೃತವಾಗಿ ಏನು ನಿರ್ಮಾಣವಾಗಿರುವಂಥ ಇದು ಎಲ್ಲ ಮಜರ್ಗಳನ್ನು ತೆರವು ಮಾಡಬೇಕು ಅನ್ನುವಂಥ ಏನು ಗಂಭೀರವಾದಂಥ ಆರೋಪ ಇಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ಹಿಂದೂ ಸಂಘಟನೆಗಳು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅನಧಿಕೃತವಾಗಿ ಮಜರ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿರುವಂಥ ವಿಶ್ವವಿದ್ಯಾಲಯದ ಕ್ಯಾಂಪಸ್ನ ಆವರಣದಲ್ಲಿರುವಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಏನು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿರುವಂಥ ಒಂದು ಗುಡ್ಡದ ಮೇಲೆ ಈ ಒಂದು ಮಜರ್ ನಿರ್ಮಾಣವಾಗಿರುವಂಥದ್ದು, ಅದನ್ನು ಇದೀಗ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಒಂದು ಬೌಂಡ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಕಲ್ಲುಗಳನ್ನು ಹಾಕಿ ಅದನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲೊಂದು ಚಿಕ್ಕದಾಗಿ ಕೋಣೆಯನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ತಯಾರಿ ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪೇಂಟಿಂಗ್ ಆಗಿರುವಂಥದ್ದು, ಇತ್ತೀಚೆಗಷ್ಟೇ ಆಗಿರುವಂಥ ಒಂದಷ್ಟು ವಿಚಾರಗಳು ಕೂಡ ತಿಳಿದು ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ವಿದ್ಯುತ್ ಕನೆಕ್ಷನ್ ಕೂಡ ಇರಲಿಲ್ಲ, ಆದರೆ ಇತ್ತೀಚೆಗೆ ವಿದ್ಯುತ್ ಕನೆಕ್ಷನನ್ನು ಕೂಡ ಕೊಟ್ಟು ಇದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. ಮತ್ತೊಂದು ಆ ಗುಡ್ಡದ ಮೇಲೂ ಕೂಡ ಒಂದಷ್ಟು ಕಲ್ಲುಗಳನ್ನು ಹಾಕಿ ಅಲ್ಲೂ ಕೂಡ ಏನು ಒಂದು ಹೊಸದಾಗಿ ಮಜರನ್ನು ಕ್ರಿಯೇಟ್ ಮಾಡೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇಲ್ಲಿರುವಂಥ ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆಗಳು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಇದರ ಹೊರತುಪಡಿಸಿ ಭೀಮಾ ಹಾಸ್ಟೆಲ್ನ ಮುಂಭಾಗದಲ್ಲಿ ಮತ್ತೊಂದು ಇದೇ ರೀತಿಯಾದಂಥ ಮಜರನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬಂದಿರುವಂಥದ್ದು. ಏನು ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯದ ಕುಲಪತಿ ಅವ್ರನ್ನ ವಿಚಾರಿಸಿದರೆ ಅವರು ಇದಕ್ಕಿರುವಂಥ ಲೈಟಿಂಗ್ ವ್ಯವಸ್ಥೆಯನ್ನು ಕಟ್ ಮಾಡಿದ್ದೇವೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿರುವಂಥದ್ದು. ಆದರೆ ಇದನ್ನು ಅನಧಿಕೃತವಾಗಿ ಏನು ನಿರ್ಮಾಣವಾಗಿರುವಂಥ ಇದು ಎಲ್ಲ ಮಜರ್ಗಳನ್ನು ತೆರವು ಮಾಡಬೇಕು ಅನ್ನುವಂಥ ಏನು ಗಂಭೀರವಾದಂಥ ಆರೋಪ ಇಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ಹಿಂದೂ ಸಂಘಟನೆಗಳು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.